ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2025 ನಡೆಸಬೇಕಾದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಯಾವ ರೀತಿ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡ್ತಾರೆ, ಹಾಗೆ ವಿದ್ಯಾರ್ಥಿಗಳು ಆನ್ಸರ್ ಬರೀಬೇಕಾದ್ರೆ ಅದ್ರ ಜೊತೆಗೆ ತಮ್ಮ ಡೀಟೇಲ್ಸ್ ಅನ್ನ ಆನ್ಸರ್ ಪೇಪರ್ ಬುಕ್ಲೆಟ್ ಮೇಲೆ ಎಂಟ್ರಿ ಮಾಡಬೇಕಾದ್ರೆ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಮೊದಲಾಗಿ ನಿಮ್ಮ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದು ನಿಮಗೆ ಕೊಟ್ಟಾಗ ಅದ್ರ ಮೇಲೆ ಸಬ್ಜೆಕ್ಟ್ ಕೋಡ್ ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್ ಇದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ನಂತರ ಫಸ್ಟ್ ಪೇಜ್ ಏನಿರುತ್ತೆ ಅದ್ರ ಮೇಲೆ ನಂಬರ್ ಆಫ್ ಪೇಜಸ್ ಯೂಸ್ ಇದನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ನಂಬರ್ ಆಫ್ ಪೇಜಸ್ ಯೂಸ್ಡ್ ಏನಿದೆ ಅದನ್ನ ಎಂಟರ್ ಮಾಡೋದು ನಿಮ್ಮ ಎಕ್ಸಾಮ್ ಏನಿದೆ ಅದು ಕಂಪ್ಲೀಟ್ ಆದ್ಮೇಲೆ. ಅಂದ್ರೆ ನೀವು ಯಾವ್ಯಾವ ಕ್ವಶನ್ಗಳಿಗೆ ಆನ್ಸರ್ ಬರೀಬೇಕು ಅಂತ ಇರ್ತೀರಾ ಆ ಎಲ್ಲಾ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ಆದ ನಂತರ ನಂಬರ್ ಆಫ್ ಪೇಜಸ್ ಯೂಸ್ ಇದನ್ನ ಎಂಟರ್ ಮಾಡಬೇಕಾಗತ್ತೆ. ಬಟ್ ಮರಿದೆ ಎಂಟರ್ ಮಾಡಿ. ನಂತರ ನಿಮ್ಮ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿ ಡೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಯಾವುದೇ ಇನ್ವಿಜಿಲೇಟರ್ ಮರಿಯಲ್ಲ. ಬಟ್ ಹಿಂದಿನ ವರ್ಷ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿದ್ರು ನಮ್ಮ ಆನ್ಸರ್ ಪೇಪರ್ ಬುಕ್ಲೆಟ್ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರೇ ಮಾಡಿಲ್ಲ ಅಂತ. ಸೊ ಆ ರೀತಿ ಇದ್ದಾಗ ಎಕ್ಸಾಮ್ ಮುಗೋದಕ್ಕೆ ಸ್ವಲ್ಪ ಟೈಮ್ ಇದ್ದಾಗ ಇನ್ವಿಜಿಲೇಟರ್ನ ಕರೆದು ಸಿಗ್ನೇಚರ್ ಬಾಕಿ ಇದೆ ಅಂತ ಹೇಳಿದ್ರೆ ಅವರು ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅದಂದ್ರ ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದ್ರ ಮೇಲೆ ಕೂಡ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಗೆ ಕನ್ನಡ ಎಕ್ಸಾಮ್ ಇದೆ ಅಂತ ಅನ್ಕೋಣ. ಕನ್ನಡ ಎಕ್ಸಾಮ್ ದಿನ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಇನ್ವಿಜಿಲೇಟರ್ ಹಾಲ್ ಟಿಕೆಟ್ ಮೇಲೆ ಕನ್ನಡ ಸಬ್ಜೆಕ್ಟ್ ಅಂತ ಬರೆದಿರ್ತಾರಲ್ವಾ ಅದ್ರ ಮುಂದೆನೆ ಸಿಗ್ನೇಚರ್ ಮಾಡಿ ಡೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಸೊ ಹಾಲ್ ಟಿಕೆಟ್ ಮೇಲೆ ಕೂಡ ಇನ್ವಿಜಿಲೇಟರ್ ಏನಿರ್ತಾರೆ ಅವರ ಸಿಗ್ನೇಚರ್ ಅನ್ನ ಪಡೆದುಕೊಳ್ಳೋದನ್ನ ಮರಿಬೇಡಿ. ನಂತರ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಈಗ ಒಂದೇ ಕಂಪನಿಯ 2 ರಿಂದ 3 ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಅದ್ರ ಜೊತೆಗೆ ಮತ್ತೆ ಯಾವ ವಸ್ತುಗಳು ಬೇಕೀಗ ಪೆನ್ಸಿಲ್ ಬೇಕಿದ್ರೆ ಅದು, ಹಾಗೆ ಎರೇಸರ್, ನಂತರ ಸ್ಕೇಲ್, ಕ್ಯಾಲ್ಕುಲೇಟರ್, ಈ ರೀತಿ ಯಾವ್ಯಾವ ವಸ್ತುಗಳು ಬೇಕೋ ಆ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ. ಓಕೆ, ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಅಟೆಂಡೆನ್ಸ್ ಏನಿರುತ್ತೆ ಅದನ್ನು ಕೂಡ ಇನ್ವಿಜಿಲೇಟರ್ ಪಡ್ಕೊಳ್ತಾರೆ. ಅಂದ್ರೆ ಅವ್ರ ಹತ್ರ ಒಂದು ಶೀಟ್ ಇರುತ್ತೆ, ಅದ್ರ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ. ರಿಜಿಸ್ಟರ್ ನಂಬರ್ ಮುಂದೆ ನಿಮ್ಮ ಆನ್ಸರ್ ಪೇಪರ್ ಬುಕ್ಲೆಟ್ ಮೇಲೆ ಸೀರಿಯಲ್ ನಂಬರ್ ಇರುತ್ತೆ. ಓಕೆನಾ, ಆ ಸೀರಿಯಲ್ ನಂಬರ್ ನ ಬರೆದು ನಿಮ್ಮ ಸಿಗ್ನೇಚರ್ ಅನ್ನ ಪಡೆದುಕೊಳ್ತಾರೆ. ಇದು ನಿಮ್ಮ ಅಟೆಂಡೆನ್ಸ್. ಸೊ ನಿಮ್ಮ ಅಟೆಂಡೆನ್ಸ್ ಅನ್ನ ಕೊಡೋದನ್ನು ಕೂಡ ಯಾವುದೇ ಕಾರಣಕ್ಕೆ ಮರಿಬೇಡಿ. ಅದಂತರ ಆನ್ಸರ್ ಬರಿಬೇಕಾದ್ರೆ ಈ ವಿಷಯ ತುಂಬಾ ಗಮನದಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿ. ಏನು ಅಂತ ಹೇಳಿದ್ರೆ ಈಗ 1 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಏನಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್, ಹಾಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೊಂದಿಸಿ ಬರೆಯಿರಿ ಆ ರೀತಿ ಕ್ವಶನ್ಸ್ ಏನ್ ಬರುತ್ತೆ 1 ಮಾರ್ಕ್ ಕ್ವಶನ್, ಅದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ನೀವು ಮೊದಲಿಗೆ ಯಾವ ಆನ್ಸರ್ ಬರ್ದಿರ್ತೀರೋ ಅದನ್ನೇ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಕ್ವಶನ್ ನಂಬರ್ 5 ಯಾವುದೋ 1 ಮಾರ್ಕ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಅನ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಯಾವುದೋ ಒಂದು ಆನ್ಸರ್ ಬರ್ದಿದ್ದೀರಾ ಅದನ್ನ ಸ್ಟ್ರೈಕ್ ಔಟ್ ಮಾಡಿ ಅದರ ನಂತರ ಮತ್ತೊಂದು ಆನ್ಸರ್ ಬರೀತೀರಾ. ಅವಾಗ ಅದನ್ನ ಆನ್ಸರ್ ಅಂತ ಕನ್ಸಿಡರೇ ಮಾಡಲ್ಲ. ನೀವು ಮೊದಲಿಗೆ ಯಾವ ಆನ್ಸರ್ನ ಬರ್ದಿದ್ದೀರೋ ಅದನ್ನೇ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್, ಹಾಗೆ ಹೊಂದಿಸಿ ಬರೆಯಿರಿ ಕ್ವಶನ್ ಏನಿರುತ್ತೆ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ನೀವು ಮೊದಲು ಬರೆದಂತಹ ಆನ್ಸರ್ ಏನಿದೆ ಅದನ್ನೇ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಸ್ಟ್ರೈಕ್ ಔಟ್ ಮಾಡಿ ಬೇರೆ ಆನ್ಸರ್ನ ಬರೆದ್ರೆ ಅದನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಓಕೆ, ಅದಂತರ ಈ ವರ್ಷ ಈ ಟೈಮಿಂಗ್ ಅನ್ನ ರಿಡ್ಯೂಸ್ ಮಾಡಿದ್ದಾರೆ. 80 ಮಾರ್ಕ್ಸ್ ನ ಎಕ್ಸಾಮ್ ಆಗುತ್ತೆ. ಆನ್ಸರ್ ಬರೋದಕ್ಕೆ 2 hours 45 minutes ಇರುತ್ತೆ. ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಬಹುದು, ಬಟ್ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲಾ ಮ್ಯಾಂಡೇಟರಿ ಕ್ವಶನ್ಸ್ ಕಂಪ್ಲೀಟ್ ಆದ್ರೆ ಅದ್ರ ನಂತರ ಎಕ್ಸ್ಟ್ರಾ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. ನಂತರ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ವರ್ಷದ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಟೈಮಿಂಗ್ ಕಡಿಮೆ ಇರೋದ್ರಿಂದ ನಿಮಗೆ ಯಾವ ಕ್ವಶನ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಬರುತ್ತೆ ಅಂತಹ ಕ್ವಶನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವುಗಳಿಗೆ ಆನ್ಸರ್ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ಕ್ವಶನ್ ಮೀನ್ 2 ಅಂತ ಅಂದ್ಕೊಳ್ಳೋಣ, ಅಂದ್ರೆ ಪಾರ್ಟ್ ಬಿ ಅಂತ ಅಂದ್ಕೊಳ್ಳೋಣ. ಅದರೊಳಗಡೆ ಔಟ್ ಆಫ್ 7 ಆನ್ಸರ್ ಎನಿ 5 ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ 5 ಕ್ವಶನ್ ಏನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಆ 5 ಕ್ವಶನ್ಗಳಿಗೆ ಆನ್ಸರ್ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಬೇಕು ಅಥವಾ ಹೆಚ್ಚಿನ ಮಾರ್ಕ್ಸ್ ಬರಬೇಕು. ಆ ರೀತಿ ಆ ಒಂದು ಕ್ವಶನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಬರೀಬೇಕು. ಓಕೆನಾ, ಸೊ ಈ ರೀತಿ ಇರುತ್ತೆ. ಅದಂತರ ನಿಮ್ಮ ಅಟೆಂಡೆನ್ಸ್ ಬಗ್ಗೆ ಹೇಳಿದೆ, ಅದಂತರ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಬಗ್ಗೆ ಹೇಳಿದೆ, ಹಾಗೆ ನಂಬರ್ ಆಫ್ ಪೇಜಸ್ ಯೂಸ್ಡ್ ಅದನ್ನ ಆನ್ಸರ್ ಪೇಪರ್ ಬುಕ್ಲೆಟ್ ಮೇಲೆ ಬರೆಯೋದು ಅದ್ರ ಬಗ್ಗೆ ಹೇಳಿದೆ. ಸೊ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಎಕ್ಸಾಮ್ ಅನ್ನ ಬರೀರಿ.
ನಂತರ ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನೀವು ಚೆನ್ನಾಗಿ ಓದಿದ್ರೆ ಎಕ್ಸಾಮ್ ಚೆನ್ನಾಗಿ ಆಗೇ ಆಗತ್ತೆ. ಟೆನ್ಷನ್ ಅನ್ನ ಸ್ವಲ್ಪ ದೂರ ಇಟ್ಟು ಪ್ರಿಪ್ರೇಷನ್ ಏನಿದೆ ಅದನ್ನ ಪರ್ಫೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ಎಕ್ಸಾಮ್ ಚೆನ್ನಾಗೇ ಆಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.